ಆದರೆ ನೀವು ಪರಿಸರನ ಹಾಳು ಮಾಡಿ ಫೀಸಿಬಲ್ ಇಲ್ಲ ಅದಕ್ಕೆ. ಈಗ ಕಾಶ್ಮೀರದಲ್ಲೂ ಮಾಡಿದ್ದಾರೆ, ಕಾಶ್ಮೀರದಲ್ಲೂ ಮಾಡಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು 700 ಕೋಟಿ ಏನೋ ಬರುತ್ತೆ ಅಲ್ಲ, 1 ಕಿಲೋಮೀಟರ್ಗೆ. ಹಾ, ಇಲ್ಲಿ 1500 ಕೋಟಿ. ಅಂದ್ರೆ ಒರಿಜಿನಲ್ 700, ಇನ್ನ 700 ಕೋಟಿ ಇದೆಯಲ್ಲ, ಅದು ಡೆಲ್ಲಿಗೆ ಪಾರ್ಸಲ್, ಡೆಲ್ಲಿಗೆ ಕಟ್ಟಬೇಕಾದ್ರೆ ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ. 50-50 ಸ್ಕೀಮು, 50 ಇಲ್ಲಿ ಕಾಂಟ್ರಾಕ್ಟರ್ಗೆ, 50 ಡೆಲ್ಲಿ ಸ್ಕೀಮು. ಅದಕ್ಕೆ ಈ ಡೆಲ್ಲಿ ಸ್ಕೀಮ್ ಬೇಡ ನಮ್ಗೆ ಓನ್ಲಿ ಕರ್ನಾಟಕದ ಸ್ಕೀಮ್ ಬೇಕು. ಕಡಿಮೆ ಬೆಲೆಯಲ್ಲಿ ನಮಗೆ ಟನಲ್ ರೋಡ್ ಆಗ್ಬೇಕು. ನಾವು ವಿರೋಧಿಗಳಲ್ಲ, ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗಬೇಕು. ಅದಕ್ಕೆ ಯಾವುದೇ ಪಾರ್ಕ್ಗಳನ್ನ ಯೂಸ್ ಮಾಡಬೇಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿ, ಎಲ್ಲಿ ಬೇಕೋ ನಿಮ್ಗೆ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿ, ನೀವು ಟನಲ್ ರೋಡ್ ಮಾಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ. ನಾವು ಅವತ್ತು ಕೂಡ ಇಲ್ಲಿ ಸ್ಟೀಲ್ ಫ್ಲೇವರ್ ಮಾಡುವಾಗ ಏನ್ ಪ್ರಕಾಶ್ ನಾವೇನ್ ಹೇಳಿದ್ರಿ, ಕಾಂಕ್ರೀಟ್ ಅಲ್ಲಿ ಮಾಡಿ ಅಂದ್ರಿ. ನೀವು ಸ್ಟೀಲ್ ಬೇಡ, ಕಾಂಕ್ರೀಟ್ ಅಲ್ಲಿ ಮಾಡಿ ಅಂದ್ರಿ. ಅವತ್ ನಾವೇನು ಈ ರೋಡ್ ಅನ್ನ ಜಾರ್ಜ್ ಅವ್ರು ಹೇಳ್ತಾರಲ್ಲ, ಈ ರೋಡ್ ವಿರೋಧ ಮಾಡಿಲ್ಲ ನಾವು. ಸ್ಟೀಲ್ ಬ್ರಿಡ್ಜ್ ಬೇಡ ಅಂತ ಹೇಳಿದ್ರಿ. ಒಳ್ಳೇದಲ್ಲ, ಅದು ಸೌಂಡ್ ಆಗುತ್ತೆ, ಪೊಲ್ಯೂಷನ್, ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ ಏರಿಯಾದಲ್ಲಿ. ಈ ತರದ್ದೆಲ್ಲ 108 ಸೈಂಟಿಫಿಕ್ ರೀಸನ್ಸ್, ಅದರಿಂದ ಹೇಳಿದ್ರಷ್ಟೇ. ನಾವು ಅದನ್ನೇ ಕಾಂಕ್ರೀಟ್ ಅಲ್ಲಿ ಮಾಡಿದ್ರೆ ಇಷ್ಟೊತ್ತಿಗೆ ಮುಗ್ದೋಗಿದೆ. ಯಾರು ಅಬ್ಜೆಕ್ಷನ್ ಮಾಡಿರಿ? ನಾವ್ ಯಾರು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ನೀವು ಯಾವುದೇ ಸ್ಕೀಮ್ ಮಾಡ್ಬೇಕಾದ್ರೂ ಕರ್ನಾಟಕದ ಸ್ಕೀಮ್ ಮಾಡಿ. ಕರ್ನಾಟಕ ಪ್ಲಸ್ ಡೆಲ್ಲಿ ಕಾಂಗ್ರೆಸ್ ಸ್ಕೀಮ್ ಮಾಡಬೇಡಿ. ಯಾಕಂದ್ರೆ 50% ಅಲ್ಲಿ ಕೊಡ್ಬೇಕಾಗ್ತದೆ, ಅದು ಜನಗಳ ಮೇಲೆ ಹೊರೆ ಆಗ್ತದೆ, ಯಾರು ದುಡ್ಡು ಕಟ್ಟಕ್ಕಾಗಲ್ಲ. ಅದರಿಂದ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡಿದಿರಿ. ನಾವು ಈ 2 ಹೋರಾಟಗಳನ್ನ ತೆಗೆದುಕೊಂಡವರಿದ್ದೀರಿ. ಮುಂದೆ ಈ ಬೇರೆ ದುಬಾರಿ ಬೆಂಗಳೂರು ಸುಮಾರು 150 ಬೆಲೆ ಏರಿಕೆಗಳು ಮಾಡಿದ್ದಾರೆ. ಅದನ್ನೆಲ್ಲ ಪಟ್ಟಿ ಮಾಡ್ತೀರಿ, ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಆ ಪಟ್ಟಿ ಮಾಡ್ತೀರಿ, ಅದನ್ನು ಬಿಡುಗಡೆ ಮಾಡ್ತೀರಿ. ಆಮೇಲೆ DK ಶಿವಕುಮಾರ್ ಅವರು ನಮಗೆ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾವು ಮರ್ತೋಗ್ಬಿಟ್ಟಿದ್ರಿ. ಅದನ್ನ ನಮ್ಮ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನು ಕೊಡುಗೆ ಕೊಟ್ಟಿದ್ರಿ ಅದನ್ನು ಕೂಡ ಒಂದು ಮಾಡ್ತೀರಿ. ಕಾಂಗ್ರೆಸ್ ಇದ್ದಾಗ ನೀವೇನ್ ಕೊಟ್ಟಿದ್ದೀರಾ? ಕಳೆದ 10 ವರ್ಷದಲ್ಲಿ ನಾವೇನ್ ಕೊಟ್ಟಿದ್ರಿ? ನಾವೆಷ್ಟು ಹಣ ಬಿಡುಗಡೆ ಮಾಡಿದಿರಿ? ನೀವೆಷ್ಟು ಹಣ ಬಿಡುಗಡೆ? ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ? ಮೋದಿಯವರು, ಮನಮೋಹನ್ ಸಿಂಗ್ ಎಷ್ಟು ಹಣ ಬಿಡುಗಡೆ ಮಾಡಿದ್ರು? ಇಷ್ಟನ್ನು ಕೂಡ ನಾವು ಕೂಡ ತಯಾರಿದ್ದೀರಿ. ನಾವು ಇದು ಚರ್ಚೆಗೆ ಸಿದ್ಧ ಇದ್ರು. ಕೇಳಿದಾರಲ್ಲ, ಒಂದು ಫ್ಲೇವರ್ ಮಾಡಿದ್ರೆ ಹೇಳಿ ಅಂತ ಹೇಳಿದ್ರಿ. ನೀವು 2.5 ವರ್ಷ ಆಗಿದೆಯಪ್ಪ. ನಾವು ಶುರು ಮಾಡಿದ್ದು ಫ್ಲೇವರ್ ಬಿಟ್ಟು ನೀವು ಹೊಸದಾಗಿ ಟೆಂಡರ್ ಕರೆದು ನೀವು ಮಾಡಿರೋದು ಯಾವ್ದಾದ್ರು ಕಂಪ್ಲೀಟ್ ಆಗಿರೋದು ಒಂದೇ ಒಂದು ತೋರಿಸಿ. ನಾವು ಶುರು ಮಾಡಿರೋದು ಬಿಟ್ಟು